ದೇಹದ ತೂಕ ಎನ್ನುವುದು ಇಂದು ಮನುಷ್ಯರ ಶತ್ರುವಾಗಿ ಕಾಡುತ್ತಿದೆ. ಕೇವಲ ದೊಡ್ಡವರನ್ನ ಮಾತ್ರವಲ್ಲದೆ ಸಣ್ಣ ಪುಟ್ಟ ಮಕ್ಕಳನ್ನ ಸಹ ದೈಹಿಕ ತೂಕ ಮತ್ತು ದೇಹದ ತೂಕ ಹೆಚ್ಚಾದರೆ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಶೇಖರಣೆಯಾಗುವುದು, ಹೃದಯ ರಕ್ತನಾಳದ ಸಮಸ್ಯೆ ಇತ್ಯಾದಿ ಜೀವನವನ್ನ ಹಿಂಡಿ ಹಿಪ್ಪೆ ಮಾಡುತ್ತಿವೆ. ಹಾಗಾಗಿ ವಿಪರೀತ ಬೊಜ್ಜು ದೇಹದಲ್ಲಿ ತುಂಬಿಕೊಳ್ಳುವ ಮುಂಚೆ ಮನುಷ್ಯರಾದ ನಾವು ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು. ಹಾಗಾದ್ರೆ ಮೆಕ್ಕೆಜೋಳ ಮತ್ತು ಮುಸುಕಿನ ಜೋಳದ ರೊಟ್ಟಿಯಲ್ಲಿ ಯಾವುದು ಹೆಚ್ಚು ಆರೋಗ್ಯಕರ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೀವು ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಿಕೊಳ್ಳಬೇಕು ಎಂದು ಒಮ್ಮೆ ಮನಸ್ಸಿಗೆ ತೆಗೆದುಕೊಂಡರೆ ಅಗತ್ಯ ಪ್ರಮಾಣದ ಗುಣಮಟ್ಟದ ಕಾರ್ಬೋಹೈಡ್ರೇಟ್ ಅಂಶಗಳು ಇರುವ ಆಹಾರ ಪದಾರ್ಥಗಳನ್ನ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳಬೇಕು. ನಿಮಗೆ ಪೌಷ್ಟಿಕಾಂಶಗಳ ವಿಚಾರದಲ್ಲಿ ಒತ್ತಾಸೆಯಾಗಿ ಜೋಳ, ರಾಗಿ, ಬಾಜ್ರಾ ಮತ್ತು ಮುಸುಕಿನ ಜೋಳ ನಿಲ್ಲುತ್ತದೆ. ಏಕೆಂದರೆ ಇವುಗಳಲ್ಲಿ ಅತಿ ಹೆಚ್ಚಿನ ಗುಣಮಟ್ಟದ ಮತ್ತು ಅತ್ಯಂತ ಕಡಿಮೆ ಪ್ರಮಾಣದ ಕಾರ್ಬೋಹೈಡ್ರೇಟ್ ಅಂಶಗಳು ಸಿಗುವ ಕಾರಣ ದೇಹದ ತೂಕ ಕ್ರಮೇಣವಾಗಿ ಇಳಿಕೆ ಕಾಣುತ್ತದೆ. ಇನ್ನು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಮೆಕ್ಕೆಜೋಳದ ಹಿಟ್ಟು ಮತ್ತು ಮೆಕ್ಕೆಜೋಳದ ಹಿಟ್ಟಿನಿಂದ ತಯಾರು ಮಾಡಿದ ಆಹಾರ ಪದಾರ್ಥಗಳು ಹೆಚ್ಚು ಸಹಕಾರಿಯಾಗಿ ಕೆಲಸ ಮಾಡುತ್ತವೆ. ನಮ್ಮ ದೇಹದಿಂದ ವಿಷಕಾರಿ ಅಂಶಗಳನ್ನ ಮತ್ತು ಫ್ರೀ ರ್ಯಾಡಿಕಲ್ಗಳನ್ನ ಹೊರಹಾಕುವ ಶಕ್ತಿ ಮೆಕ್ಕೆಜೋಳದಲ್ಲಿ ಕಂಡುಬರುತ್ತದೆ. ಗ್ಲೂಟೆನ್ ಅಂಶ ಮುಕ್ತವಾಗಿರುವ ಮೆಕ್ಕೆಜೋಳದ ಆಹಾರ ಪದಾರ್ಥಗಳನ್ನ ನ್ಯೂಟನ್ ಅಂಶ ವಿರೋಧಿಗಳು ಸುಲಭವಾಗಿ ಯಾವುದೇ ಅನುಮಾನವಿಲ್ಲದೆ ಸೇವನೆ ಮಾಡಬಹುದು. ಕೆಲವೊಂದು ಅಧ್ಯಯನಗಳು ಹೇಳುವ ಹಾಗೆ ನಿತ್ಯ ನಿಯಮಿತವಾಗಿ ಮೆಕ್ಕೆಜೋಳದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವ ಅಭ್ಯಾಸ ಬೆಳೆಸಿಕೊಂಡರೆ ಮಧುಮೇಹ ಸಮಸ್ಯೆ ನಿವಾರಣೆಯ ಜೊತೆಗೆ ಮುಂಬರುವ ದಿನಗಳಲ್ಲಿ ಮಧುಮೇಹ ಉಂಟಾಗುವ ಸಾಧ್ಯತೆ ತಪ್ಪುತ್ತದೆ. ಜೊತೆಗೆ ರಕ್ತದ ಒತ್ತಡದ ಪ್ರಮಾಣ ಕೂಡ ನಿಯಂತ್ರಣವಾಗುತ್ತದೆ. ಹಾಗಾಗಿ ಅಧಿಕ ರಕ್ತದ ಒತ್ತಡ ಹೊಂದಿರುವವರಿಗೆ ಮೆಕ್ಕೆಜೋಳದ ಹಿಟ್ಟಿನ ಆಹಾರ ಪದಾರ್ಥಗಳು ಆರೋಗ್ಯಕ್ಕೆ ತುಂಬಾ ಅನುಕೂಲಕಾರಿ. ಇನ್ನು ಮುಸುಕಿನ ಜೋಳ ಹೆಚ್ಚಾಗಿ ಚಳಿಗಾಲದ ಸಂದರ್ಭದಲ್ಲಿ ಎಲ್ಲ ಕಡೆ ಕಂಡುಬರುತ್ತದೆ. ಉತ್ತರ ಭಾರತದ ಪ್ರಮುಖ ಆಹಾರಗಳಲ್ಲಿ ಇದು ಕೂಡ ಒಂದು. ಅಲ್ಲಿನ ಜನರು ಚಳಿಗಾಲದಲ್ಲಿ ಹೆಚ್ಚಾಗಿ ಗೋಧಿ ಹಿಟ್ಟಿನ ಚಪಾತಿಯ ಬದಲು ಮುಸುಕಿನ ಜೋಳದ ಹಿಟ್ಟಿನಿಂದ ತಯಾರು ಮಾಡಿದ ರೊಟ್ಟಿ ಅಥವಾ ಚಪಾತಿಯನ್ನ ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಮುಸುಕಿನ ಜೋಳದ ಹಿಟ್ಟಿನಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಅಂಶಗಳು ಮತ್ತು ಸ್ಟಾರ್ಚ್ ಅಂಶಗಳು ಲಭ್ಯವಿದೆ. ಇದರ ಜೊತೆಗೆ ಕಬ್ಬಿಣ, ಫಾಸ್ಫರಸ್, ಜಿಂಕ್ ಮತ್ತು ಇನ್ನಿತರ ವಿಟಮಿನ್ ಅಂಶಗಳು ಮುಸುಕಿನ ಜೋಳದಲ್ಲಿ ಸಿಗುತ್ತವೆ. ಆಂಟಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣ ಹೆಚ್ಚಾಗಿರುವ ಕಾರಣ ಮುಸುಕಿನ ಜೋಳದ ಹಿಟ್ಟು ಕಣ್ಣುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೊತೆಗೆ ಕ್ಯಾನ್ಸರ್ ಮತ್ತು ಅನಿಮಿಯಾ ಸಮಸ್ಯೆಯನ್ನ ಇದು ಸುಲಭವಾಗಿ ಬಗೆಹರಿಸುತ್ತದೆ. ಮೆಕ್ಕೆಜೋಳದ ರೀತಿ ಮುಸುಕಿನ ಜೋಳ ಗ್ಲೂಟೆನ್ ಮುಕ್ತವಾಗಿದ್ದು ಗ್ಲೂಟೆನ್ ಅಂಶದ ಹೊರತಾದ ಆಹಾರವನ್ನ ಸೇವನೆ ಮಾಡಲು ಬಯಸುವ ಜನರು ತಮ್ಮ ಆಹಾರ ಪದ್ಧತಿಯಲ್ಲಿ ಮುಸುಕಿನ ಜೋಳದ ಆಹಾರಗಳನ್ನ ಸೇರಿಸಿ ಸೇವಿಸಬಹುದು. ನಿಮ್ಮ ದೇಹದ ತೂಕವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಕಡಿಮೆ ಮಾಡುವ ಅಂಶಗಳು ಮುಸುಕಿನ ಜೋಳದಲ್ಲಿ ಸಿಗುತ್ತವೆ. ಇದರಲ್ಲಿ ಸಂಕೀರ್ಣ ಪ್ರಮಾಣದ ಕಾರ್ಬೋಹೈಡ್ರೇಟ್ ಅಂಶಗಳು ಸಿಗುವ ಕಾರಣ ನಿಮಗೆ ಹೆಚ್ಚು ಹೊತ್ತು ಹೊಟ್ಟೆ ಹಸಿವಾಗದಂತೆ ನೋಡಿಕೊಂಡು ದೇಹದ ತೂಕ ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ. ಶೀತ ವಾತಾವರಣದಲ್ಲಿ ಸೇವಿಸುವ ಅತ್ಯುತ್ತಮ ಧಾನ್ಯ ಸಜ್ಜೆ. ಇದು ಅನೇಕ ಪ್ರಯೋಜನಗಳನ್ನು ಹೊಂದಿದೆ. ಅದೇ ಕಾರಣಕ್ಕಾಗಿ ಇವತ್ತು ಸಜ್ಜೆಯ ಪ್ರಯೋಜನಗಳು, ಅಡ್ಡ ಪರಿಣಾಮಗಳು ಮತ್ತು ಉಪಯೋಗಗಳ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದೇನೆ. ನಿಮ್ಮ ಜೀವನದಲ್ಲಿ ಒಮ್ಮೆ ನೀವು ಸಜ್ಜೆ ರೊಟ್ಟಿ ತಿಂದಿರಬಹುದು. ಸಜ್ಜೆ ವೈಜ್ಞಾನಿಕ ಹೆಸರು ಪೆನಿಸಿಟಮ್ ಟೈಫಾಯ್ಡಿಸ್. ಇಂಗ್ಲಿಷ್ನಲ್ಲಿ ಸಜ್ಜೆಯನ್ನ ಪರ್ಲ್ ಮಿಲ್ಲೆಟ್ ಎಂದು ಕರೆಯುತ್ತಾರೆ ಮತ್ತು ಹಿಂದಿಯಲ್ಲಿ ಇದಕ್ಕೆ ಬಾಜ್ರಾ ಎಂತಾರೆ. ಸಾಮಾನ್ಯವಾಗಿ ಭಾರತದ ಉತ್ತರ ಮತ್ತು ದಕ್ಷಿಣ ಭಾರತೀಯರು ಸಜ್ಜೆ ರೊಟ್ಟಿ ತಯಾರಿಸಿ ತಿಂತಾರೆ. ಭಾರತವನ್ನು ಹೊರತುಪಡಿಸಿ ಆಫ್ರಿಕಾದ ಜನರು ಸಹ ಇದನ್ನು ಬೆಳೆಯುತ್ತಾರೆ. ಮೆಕ್ಕೆಜೋಳ ಅಥವಾ ಗೋಧಿ ಬೆಳೆಯದ ಭೂಮಿಯಲ್ಲಿ ಸಜ್ಜೆಯನ್ನ ಸುಲಭವಾಗಿ ಬೆಳೆಯಬಹುದು. ಇದು ಆಮ್ಲೀಕರಣವನ್ನು ಸಹ ತಡೆದುಕೊಳ್ಳಬಲ್ಲದು. ಇದಲ್ಲದೆ ಸಜ್ಜೆಯನ್ನ ಗಂಜಿ ಮತ್ತು ಬಿಯರ್ ತಯಾರಿಸಲು ಬಳಸಲಾಗುತ್ತದೆ. ಇದಲ್ಲದೆ ಇದನ್ನು ಇಂಧನ ಮತ್ತು ಮೇವು ಎಂದು ಬಳಸಲಾಗುತ್ತದೆ. ಆದರೆ ಸಜ್ಜೆಯ ಆರೋಗ್ಯಕ್ಕೆ ಸಂಬಂಧಿಸಿದ ಎಲ್ಲ ಪ್ರಮುಖ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಜ್ಜೆಯಲ್ಲಿ ಟ್ರಿಪ್ಟೋಫಾನ್ ಎಂಬ ಅಮೈನೋ ಆಮ್ಲಗಳು ಮತ್ತು ಫೈಬರ್ ಇದ್ದು ಇದರಿಂದಾಗಿ ಸಜ್ಜೆ ತಿಂದ ನಂತರ ಹಸಿವು ಕಡಿಮೆಯಾಗುತ್ತದೆ ಮತ್ತು ಹೊಟ್ಟೆ ಬೇಗನೆ ತುಂಬುತ್ತದೆ. ಇದರಿಂದಾಗಿ ತೂಕ ಇಳಿಸಿಕೊಳ್ಳಲು ಯಾರು ಹೆಚ್ಚು ಶ್ರಮಿಸಬೇಕಾಗಿಲ್ಲ. ಆದ್ದರಿಂದ ನೀವು ಸಜ್ಜೆಯನ್ನ ಸೇವಿಸಬೇಕು. ಇನ್ನು ಯಾರಾದರೂ ಮುಖದಲ್ಲಿ ಸುಕ್ಕುಗಳನ್ನ ಹೊಂದಿದ್ದರೆ ಸಜ್ಜೆ ತಿನ್ನುತ್ತಿದ್ದರೆ ಅದರಲ್ಲಿರುವ ಅಮೈನೋ ಆಮ್ಲವನ್ನ ಎಲೈಸಿನ್ ಮತ್ತು ಎಲ್ ಪ್ರೋಲೈನ್ ಎಂದು ಕರೆಯಲಾಗುತ್ತದೆ. ಇದು ದೇಹದಲ್ಲಿ ಕಾಲ್ಜನ್ ಮಟ್ಟವನ್ನ ಹೆಚ್ಚಿಸುತ್ತದೆ. ಇದರಿಂದಾಗಿ ಮುಖದ ಮೇಲೆ ಸುಕ್ಕು ಹೋಗುತ್ತದೆ. ಸಜ್ಜೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಸೆಲೆನಿಯಂ, ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಮುಖವನ್ನ ಸುಂದರವಾಗಿ ಇಡುತ್ತದೆ. ಅಷ್ಟೇ ಅಲ್ಲ, ಟೈಪ್ 2 ಡಯಾಬಿಟಿಸ್ ರೋಗಿಗಳಿಗೆ ಸಜ್ಜೆ ಮಕರಂದಕ್ಕಿಂತ ಕಡಿಮೆ ಇಲ್ಲ, ಏಕೆಂದರೆ ಇದರಲ್ಲಿರುವ ಮ್ಯಾಗ್ನೀಷಿಯಂ ಈ ರೀತಿಯ ಮಧುಮೇಹವನ್ನ ಕಡಿಮೆ ಮಾಡುತ್ತದೆ. ಮ್ಯಾಗ್ನೀಷಿಯಂ ದೇಹದಲ್ಲಿ ಇನ್ಸುಲಿನ್ ಮತ್ತು ಗ್ಲೂಕೋಸ್ ಗ್ರಾಹಕವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಕಾರಣದಿಂದ ಸಜ್ಜೆ ಸೇವಿಸುವ ಮಧುಮೇಹ ರೋಗಿಗಳು ಇದರ ಲಾಭವನ್ನ ಪಡೆಯುತ್ತಾರೆ. ಅಷ್ಟೇ ಅಲ್ಲದೆ ಇಂದು ಹೆಚ್ಚಿನ ಜನರು ಹೃದಯಾಘಾತದಿಂದ ಸಾಯುತ್ತಾರೆ. ಆದರೆ ನಿಮ್ಮ ಹೃದಯವನ್ನ ಸುರಕ್ಷಿತವಾಗಿಡಲು ನೀವು ಬಯಸಿದರೆ ಇಂದಿನಿಂದ ಸಜ್ಜೆಯನ್ನ ಸೇವಿಸಿ. ಅದರಲ್ಲಿರುವ ಮ್ಯಾಗ್ನೀಷಿಯಂ ಶ್ರೀಮಂತ ಮೂಲವಾಗಿದೆ. ಇದು ಹೃದಯಾಘಾತದ ಅಪಾಯವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಜ್ಜೆಯಲ್ಲಿರುವ ಆನಿಮಲ್ ನಿಗ್ನಾನ್ಗಳು ಹೃದ್ರೋಗದಿಂದ ರಕ್ಷಿಸಲು ಸಹ ಪ್ರಯೋಜನಕಾರಿ. ಇನ್ನು ಮಲಬದ್ಧತೆ, ವಾಯು, ಹೆಚ್ಚುವರಿ ಅನಿಲ ಮತ್ತು ಸೆಳೆತದಂತಹ ಸಮಸ್ಯೆಗಳಿಂದ ಪರಿಹಾರ ಪಡೆಯಲು ಸಜ್ಜೆ ಸೇವನೆಯು ತುಂಬಾ ಒಳ್ಳೆಯದು, ಏಕೆಂದರೆ ಇದರಲ್ಲಿ ಕಂಡುಬರುವ ಫೈಬರ್ ಜೀರ್ಣಾಂಗ ವ್ಯೂಹದ ವ್ಯವಸ್ಥೆಯನ್ನ ಚಲಿಸಲು ಸಹಾಯ ಮಾಡುತ್ತದೆ. ಸಜ್ಜೆ ದೇಹದಲ್ಲಿ ಜೀರ್ಣಕ್ರಿಯೆಯನ್ನ ಹೆಚ್ಚಿಸುತ್ತದೆ ಮತ್ತು ವಿಷವನ್ನ ತೆಗೆದುಹಾಕುತ್ತದೆ. ಇನ್ನು ಸಜ್ಜೆಯಿಂದ ಅಡ್ಡ ಪರಿಣಾಮಗಳು ಯಾವುದಪ್ಪ ಅಂದ್ರೆ, ಸಜ್ಜೆ ಸೇವನೆಯು ಕೆಲವು ದೈಹಿಕ ಪರಿಸ್ಥಿತಿಗಳಲ್ಲಿ ಹಾನಿಕಾರಕವಾಗಬಹುದು. ಅಷ್ಟಲ್ಲದೆ ಸಜ್ಜೆ ಅತಿಯಾಗಿ ಸೇವಿಸುವುದರಿಂದ ಶ್ವಾಸಕೋಶದ ಹಾನಿ ಕೂಡ ಉಂಟಾಗುತ್ತದೆ. ಗರ್ಭಾವಸ್ಥೆಯಲ್ಲಿ ಸಜ್ಜೆಯನ್ನ ಅತಿಯಾಗಿ ಸೇವಿಸಬಾರದು. ಸಜ್ಜೆ ಅತಿಯಾಗಿ ಸೇವಿಸುವುದರಿಂದ ಮೂತ್ರಪಿಂಡಕ್ಕೆ ಹಾನಿ ಅಥವಾ ಕಿಡ್ನಿ ಸ್ಟೋನ್ ಸಾಧ್ಯತೆ ಕೂಡ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ಸಜ್ಜೆಯ ಸೇವನೆಯು ದೇಹದಲ್ಲಿ ಅಯೋಡಿನ್ ಹೀರಿಕೊಳ್ಳಲು ಕಾರಣವಾಗುತ್ತದೆ. ಇದು ಗೋಯಿಟ್ರಿ ಮತ್ತು ಥೈರಾಯ್ಡ್ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.